ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ತುಂಬ ಚೆನ್ನಾಗಿದೆ. ಒಂದೇ ಫ್ಲ್ಯಾಟಾಗಿದೆ ಸ್ನೇಹಿತರೆ. ನಿಜರು ಅಂಗೈ ನೋಡ್ದಂಗೆ ಆಗುತ್ತೆ. ಭೂಮಿ ಅಷ್ಟು ಕ್ಲೀನಾಗಿ ನೀಟ್ನೆಸ್ಸಾಗಿ ಒಂದೇ ಲೆವೆಲಾಗಿದೆ ನೋಡಿ. ಇಲ್ಲಿ ಪಕ್ಕದಲ್ಲೂ ಕೂಡ ನಿಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಒಬ್ಬರು ಶುರು ಮಾಡ್ತಂದರೆ ಇನ್ನೊಬ್ಬರು ಕೂಡ ಅದೇ ರೀತಿ ಕಲ್ಟಿವೇಷನ್ಗಳು ಮಾಡಿಕೊಂಡು ಇಲ್ಲೂ ಕೂಡ ಸುಮಾರು ಜನ ಮಾಡಿಕೊಂಡು ಅಲ್ಲಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ. ಇದು ನಿಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ನೋಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ನು, ಒಳ್ಳೆ ಜಾಗ. ಬೆಟ್ಟ ಗುಡ್ಡಗಳು ತುಂಬ ದೂರ ಇದ್ದಾವೆ. ನೋಡೋಕ್ಕೆ ವ್ಯೂ ತುಂಬ ಸಾಲಿಡಾಗಿದೆ. ನಾವು ಇಲ್ಲಿ ಇದನ್ನು ಮಾಡಿಕೊಂಡ್ರೆ ನಮಗೆ ಇದರ ಅಕ್ಕಪಕ್ಕ ಇನ್ನೂ ಸುಮಾರು ಲ್ಯಾಂಡ್ಗಳು ಬೇಕಾದ್ರೆ ಮಾಡ್ಕೋಬೋದು. ನಾನು ನಿಮಗೆ ಸ್ಟಾರ್ಟಿಂಗೇ ತೋರಿಸ್ತಿದ್ದ ದಾರಿನ, ಅದು ನಮಗೆ ಗೌರ್ಮೆಂಟ್ ದಾರಿ. ಅದನ್ನು ಅವ್ರು ಲ್ಯಾಂಡ್ ಓನರ್ ನಮಗೆ ಅದನ್ನು ಮಾಡಿಕೊಡ್ತಾರೆ. ಒಂದಷ್ಟು ದೂರ ಮಾಡಬೇಕು, ಯಾಕೆಂದರೆ ಇಲ್ಲಿ ಯಾರು ತಿರುಗಾಡಿಲ್ಲ. ಅದರಿಂದ ರೋಡ್ ಆದಂಗೆ ಪೆಂಡಿಂಗ್ ಬಿದ್ದಿದೆ. ಇವಾಗ ಮಾತ್ರ ರೋಡ್ ಒಂದಷ್ಟು ದೂರ ಕ್ಲೀನ್ ಮಾಡಿದ್ದಾರೆ. ನೀರು ಹೋಗುವ ಹಳ್ಳ ಮತ್ತು ರೋಡು ಎರಡು ಒಂದಷ್ಟು ದೂರ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ದೂರ ಮಾಡಿದ್ರೆ ಅನುಕೂಲ ಆಗುತ್ತೆ. ಇದು ತಾರ್ ರೋಡಿಂದ ಈ ಲ್ಯಾಂಡ್ಗೆ 1 ಕಿಲೋಮೀಟ್ರ್ ಹೊರಡಾಗುತ್ತೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಕ್ಲಿಯರ್ ಆಗಿದೆ. ಇದ್ರ ಪಕ್ಕ ಕೂಡ ನಿಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ನಾವು ಈ ಜಾಗದಲ್ಲಿ ಒಂದು ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ತೋಟ ಮಾಡ್ಬೋದು. ಯಾಕೆಂದರೆ ಭೂಮಿ ನಮಗೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಬಗ್ಗೆ ನಮ್ಗೆ ಎರಡು ಮಾತಿಲ್ಲ. ಭೂಮಿ ನೋಡಿ ಎಷ್ಟು ಸಾಲಿಗೆ ಒಂದೇ ಫ್ಲ್ಯಾಟಾಗಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇವರು ಪರ್ ಎಕರ್ ಬಂದು 16 ಲ್ಯಾಕ್ ಹೇಳ್ತಾಯಿದ್ದಾರೆ. 14 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಇಲ್ಲ, ಸ್ವಲ್ಪ ಆಗುತ್ತೆ. ಯಾಕೆಂದರೆ ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಸ್ವಲ್ಪ ಒಳಗಡೆ ಇದೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಕೂತ್ಕೊಂಡ್ರೆ ಸುಮಾರು ನಾವು ಇನ್ನೂ 20-30 ಎಕರೆಷ್ಟು ಮಾಡ್ಬೋದು. ಭೂಮಿ ಇಲ್ಲೆಲ್ಲ ಇದೇ ರೀತಿ ಫ್ಲ್ಯಾಟಾಗಿದೆ. ಪಕ್ಕದಲ್ಲಿ ಕೂಡ ತೋಟ ಮಾಡಿದ್ದಾರೆ, ನಿಮ್ಗೆ ಅದು ತೋರಿಸ್ತೀನಿ. ಈಗ ನೀರು ಹೋಯ್ತಾ ಇದ್ದೀನಿ ಸ್ನೇಹಿತರೆ. ನಾವಿಲ್ಲಿ ಒಂದು ಫಾರ್ಮ್ ಹೌಸು, ಒಂದು ಬೋರ್ ಹಾಕ್ಕೊಂಡು ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕ್ಬೋದು, ಇಲ್ಲ ಒಳ್ಳೆ ತೋಟ ಮಾಡ್ಬೋದು. ಬೇಡ ನಾನು ಬೆಳೆಯಲ್ಲ ಅಂತನ್ನೋರು ಒಂದಷ್ಟು ಹಣ್ಣಿನ ಗಿಡಗಳು, ತೆಂಗು, ಅಡಿಕೆ, ಮಾವು, ದಾಳಿಂಬೆ, ಕಿವಿಹಣ್ಣು, ಸಪೋಟ ನೋಡಿ ನಾನಾ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ತೋಟ ಮಾಡಿದ್ರೆ ನೋಡಲಿಕ್ಕೆ ಎರಡು ಕಣ್ಣು ಸಲ್ಲ. ಯಾಕೆಂದರೆ ಜಾಗ ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ, ಎಲ್ಲ ರೀತಿಯೂ ನಮಗೆ ಅನುಕೂಲವಾಗಿದೆ. ಒಳಗಡೆಗಿದೆ, 1 ಕಿಲೋಮೀಟ್ರ್ ಒಳಗಡೆಗಿದೆ ಅನ್ನೋದೊಂದು ಬಿಟ್ಬಿಟ್ರೆ ಬೇರೆ ಏನು ಇಲ್ಲ ಸ್ನೇಹಿತರೆ. ನೋಡಿ ಪಕ್ಕದಲ್ಲೂ ಕೂಡ ನಿಮ್ಗೆ ಒಳ್ಳೆ ತೋಟನೂ ಮಾಡಿದ್ದಾರೆ, ವ್ಯವಸಾಯ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕೂಡ ನಮಗೆ ಅನುಕೂಲ ಇದೆ. ನಮಗೆ ಅಲ್ಲಿ ಬಸ್ ರೂಟ್ ಆಮೇಲೆ ನಮಗಿಲ್ಲಿ ಬಸ್ಗಳು ಸಂಜೆವರೆಗೂ ಸಿಗುತ್ತೆ. ಬಸ್ಗಳಿಗೇನು ಯೋಚನೆ ಇಲ್ಲ. ಅಲ್ಲಿಂದ 1 ಕಿಲೋಮೀಟ್ರ್ ಮಾತ್ರ ನಾವು ವಾಕ್ ಬೇಕಾದ್ರೂ ಮಾಡ್ಬೋದು, ನಡ್ಕೊಂಡು ಆರಾಮಾಗಿ ಬರ್ಬೋದು. ಇಲ್ಲ ಅಂತಾರೆ ಅಲ್ಲೇ ಒಂದು ಗಾಡಿ ಬಿಟ್ಬಿಟ್ರೆ ಆರಾಮಾಗಿ ತಿರ್ಗಾಡ್ಕೊಂಡು ನಾವು ಸ್ಪಾಟ್ಗೆ ಬರ್ಬೋದು. ನಡೀಲಿಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಅವಕಾಶ. ನಮಗೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ವಾತಾವರಣ ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ಇವತ್ತು ಎಲ್ಲ ಕಡೆ ಅನಾರೋಗ್ಯ ತಾಂಡವಾಡ್ತಿದ್ದಾವೆ. ನಾವು ಈ ಥರ ಒಳ್ಳೆ ಜಾಗದಲ್ಲಿದ್ದಾಗ ಮನುಷ್ಯನ ಆರೋಗ್ಯ 100ಕ್ಕೆ 100ರಷ್ಟು ಸುಧಾರಿಸುತ್ತೆ ಅನ್ನೋದ್ರಲ್ಲಿ ಅನುಮಾನ ಪಡೋಂಗೆ ಇಲ್ಲ ಸ್ನೇಹಿತರೆ. ಯಾವತ್ತೂ ನಾವು ಎಲ್ಲೇ ಹೋದರೂ ಫಸ್ಟ್ ಪ್ರಿಫರೆನ್ಸು ಹೆಲ್ತಿಗೆ ಕೊಡಬೇಕು. ಜಾಗದ ಬಗ್ಗೆ ಬಂದರೆ ನಮಗೆ ದಾರಿ ಇದೆಯಾ, ನೀರಿನ ವಾತಾವರಣ ಚೆನ್ನಾಗಿದೆಯಾ, ಸುತ್ತಮುತ್ತ ಪರವಾಗಿಲ್ವಾ ಅನ್ನೋ ಮಟ್ಟದಲ್ಲಿದ್ದರೆ ನಾವು ಈ ಮೂಮೆಂಟ್ನ ಮಾಡ್ಬೋದು. ಯಾಕೆ ಅಂತಂದರೆ ನಾವು ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಅಕ್ಕಪಕ್ಕ ಪರಿಸರ ಎಲ್ಲ ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಸ್ನೇಹಿತರೆ. ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಈ ಲೊಕೇಶನ್ ಆಗಲಿ, ಈ ಜಾಗ ಆಗಲಿ ನೋಡ್ಲಿಕ್ಕೆ ನಿಜವಲ್ಲೂ ಎರಡು ಕಣ್ಣು ಸಾಲಲ್ಲ, ಅಷ್ಟು
ಅದ್ಭುತವಾಗಿದೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಮ್ಮ ಹತ್ರಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಹೆಚ್ಚು ಜನಗಳಿಗೆ ಬೇಕು ಅನ್ನೋರಿಗೂ ಕೂಡ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನೀವು ಮಾಡೋ ಈ ಒಂದು ಸಣ್ಣ ಸಹಾಯ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ನಿಮಗೆ ನಮ್ಮ ಹತ್ರ ಬೆಳೆಯೋಕ್ಕೂ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.